ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಪತನವಾಗಿದೆ. ವಿಮಾನ ಪತನದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ರಕ್ಷಣಾ ಅಧಿಕಾರಿಗಳು ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇವೆ. ಪ್ರಾಥಮಿಕ ವರದಿಗಳ ಪ್ರಕಾರ ತುರ್ತು ಭೂಸ್ಪರ್ಶ ಆಗುವಂತಹ ಸಂದರ್ಭದಲ್ಲಿ ವಿಮಾನ ಪತನವಾಗಿರುವಂತಹ ಮಾಹಿತಿ ಸಿಕ್ಕಿದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದ ವಿಮಾನ ಪತನದಲ್ಲಿ ಡಿಸಿಎಂ ಅಜಿತ್ ಪವಾರ್ ಸೇರಿ 5 ಮಂದಿ ಮೃತಪಟ್ಟಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ಜೊತೆಗಿದ್ದ 2 ಸಿಬ್ಬಂದಿ ಹಾಗೂ 2 ಪೈಲಟ್ಗಳು ಮೃತಪಟ್ಟಿದ್ದಾರೆ. ಶಾಂಭವಿ ಪಾಠಕ್ ಸೇರಿ 2 ಪೈಲಟ್ಗಳ ದುರ್ಮರಣ ಆಗಿದೆ. ದಟ್ಟ ಮಂಜಿನ ವಾತಾವರಣ ಇದ್ದಿದ್ದರಿಂದ ದುರಂತ ಆಗಿರುವ ಸಾಧ್ಯತೆ ಇದ್ದು 2ನೇ ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನ ಪಟ್ಟಾಗ ಅವಘಡ ಸಂಭವಿಸಿದೆ ಅಂತ ದುರಂತದ ಬಗ್ಗೆ ಡಿಜಿಸಿಗೆ ಪ್ರಾಥಮಿಕ ಮಾಹಿತಿ ಕೊಟ್ಟಿದ್ದಾರೆ. ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಅಪಘಾತ ಕುರಿತು ತನಿಖೆ ನಡೀತಾ ಇದೆ. ಎಐಐಬಿ ಅಂದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಕೂಲಂಕಷ ತನಿಖೆ ನಡೆಸುತ್ತೆ. ಈಗಾಗಲೇ ಎಐಐಬಿ ತಂಡ ದೆಹಲಿಯಿಂದ ಹೊರಟು ಪತನವಾದ ವಿಮಾನ ಸಂಸ್ಥೆ ವಿಎಸ್ಆರ್ ವೆಂಚರ್ಸ್ ಕಚೇರಿಗೆ ಭೇಟಿಯಾಗಿದೆ. ಇನ್ನು ಬಾರಾಮತಿಯಲ್ಲಿರುವಂತಹ ವಿಮಾನ ಪತನವಾದ ಸ್ಥಳಕ್ಕೂ ಎಐಬಿ ತಂಡ ಭೇಟಿ ಕೊಟ್ಟು ಅಂತಾರಾಷ್ಟ್ರೀಯ ಮಾನದಂಡವನ್ನು ಆಧರಿಸಿ ತನಿಖೆ ನಡೆಸುತ್ತೆ. ಅಜಿತ್ ಪವಾರ್ ವಿಮಾನ ಪತನವಾದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಸರಿಯಾಗಿ ಇಂದು ಬೆಳಗ್ಗೆ 8:46ಕ್ಕೆ ವಿಮಾನ ಪತನವಾಗಿದ್ದು ಸಮೀಪದ ಹೈವೇ ಪಕ್ಕದ ಸಿಸಿಟಿವಿಯಲ್ಲಿ ಸ್ಫೋಟದ ದೃಶ್ಯ ಸರಿಯಾಗಿದೆ. ವಿಮಾನ ಸ್ಫೋಟಗೊಂಡು ಬೆಂಕಿ ಹಾಗೂ ಹೊಗೆ ಬರ್ತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ನ್ಯೂಸ್ 18ಗೆ ವಿಮಾನ ಪತನದ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಇನ್ನು ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ಪತ್ನಿ ಪುತ್ರ ಬಾರಾಮತಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಕುಟುಂಬಸ್ಥರ ಹಾಗೂ ಆಪ್ತರ ಆಕ್ರಂದನ ಮುಗಿಲು ಮುಟ್ಟಿದೆ. ಸುಪ್ರಿಯಾ ಸುಳೆ ಸೇರಿದಂತೆ ಆಪ್ತರು ಸ್ನೇಹಿತರು ಬಾರಾಮತಿಗೆ ಪ್ರಯಾಣ ಬೆಳೆಸಿದ್ದಾರೆ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದು ಅಜಿತ್ ಪವಾರ್ ನಿಧನಕ್ಕೆ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ಗೆ ಕರೆ ಮಾಡಿ ಘಟನೆಯ ಬಗ್ಗೆ ವಿಚಾರಿಸಿದ್ದಾರೆ. ಇನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂತಾಪ ವ್ಯಕ್ತಪಡಿಸಿದ್ದು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಗಾಂಧಿ ಸಂತಾಪ ವ್ಯಕ್ತಪಡಿಸಿದರು. ಇತ್ತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸಂತಾಪ ವ್ಯಕ್ತಪಡಿಸಿದರು. ಅಜಿತ್ ಪವಾರ್ ನಿಧನದಿಂದ ತೀವ್ರ ಆಘಾತ ಆಗಿದೆ. ಈ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಸಂತಾಪವನ್ನು ಸೂಚಿಸಿದ್ದಾರೆ. ಪವಾರ್ ನಿಧನ ತುಂಬಾ ದುಃಖ ತಂದಿದೆ. ನಮ್ಮ ಪಕ್ಷದ ಜೊತೆ ಪವಾರ್ ನಿಂತಿದ್ರು, ಸಾಕಷ್ಟು ಕಷ್ಟ ಸವಾಲುಗಳನ್ನು ಎದುರಿಸಿದ್ರು ಅಂತ ಫಡ್ನವೀಸ್ ಪವಾರ್ ಗುಣಗಾನ ಮಾಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆ ಮಾಡಲಾಗುತ್ತೆ ಅಂತ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರಕ್ಕೆ उपमुख्यमंत्री और जमीन से जुड़े हुए जननेता श्रीमान अजित दादा पवार, इनका एक विमान के एक्सीडेंट में बहुत ही दुखद निधन हुआ है। इसकी वार्ता आने के बाद समूचे महाराष्ट्र में बहुत ही दुख का वातावरण तैयार हुआ है।
हम सभी के लिए इस प्रकार के जननेता को खोना एक अपरिमित इस प्रकार की हानि है। व्यक्तिगत मेरे लिए वो एक बहुत ही दमदार और दिलदार इस प्रकार के मित्र थे। ಇನ್ನು ಅಜಿತ್ ಪವಾರ್ ನಿಧನಕ್ಕೆ ಡಿಸಿಎಂ ಏಕನಾಥ್ ಶಿಂದೆ ಸಂತಾಪ ಸೂಚಿಸಿದ್ದು ಮಹಾರಾಷ್ಟ್ರಕ್ಕೆ ದುರದೃಷ್ಟಕರ, ಇದು ಇಡೀ ಮಹಾರಾಷ್ಟ್ರಕ್ಕೆ ನೋವಿನ ಘಟನೆ ಅಂತ ಶಿಂದೆ ಹೇಳಿದ್ದಾರೆ. अतिशय दुर्दैवी घटना आज महाराष्ट्रात घडली आहे. खरं म्हणजे असं कुणाच्या स्वप्नातही वाटलं नसेल की अजितदादा एवढ्या लवकर आपल्यातून जातील. ही महाराष्ट्रासाठी अतिशय दुःखद आणि दुर्दैवी घटना अजितदादांच्या जाण्याने झालेली आहे. खरं म्हणजे अजितदादा गेले अनेक वर्ष या महाराष्ट्राच्या राजकारणात नेतृत्व करत होते आणि अतिशय परखड स्पष्ट वक्तेपणा आणि प्रशासनावर असलेली त्यांची पकड आपण ಮಹಾರಾಷ್ಟ್ರ ಡಿಸಿಎಂ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವ ಎಚ್.ಕೆ. ಪಾಟೀಲ್, ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದಿ, ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ವಿವಿಧ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಬೆಳಗ್ಗೆ ಬಹಳ ಶಾಕಿಂಗ್ ನ್ಯೂಸು. ನನಗೆ ವಿಚಾರ ತಿಳಿತು. ಒಬ್ಬ ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಇದೆಲ್ಲ ಆದಾಗ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು. ಅಜಿತ್ ಪವಾರ್ ಅಂತ ವ್ಯಕ್ತಿ ಇನ್ನೊಮ್ಮೆ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಅಂಥ ವ್ಯಕ್ತಿಗಳು ದೇಶದಲ್ಲಿ, ರಾಜ್ಯದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಒಂದು ಸ್ವಾಭಿಮಾನಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥವ್ರು. ನಾನು ಅಜಿತ್ ಪವಾರ್ ಅವರು ಇವತ್ತು ಜಡವಾದ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದೊಂದಿಗೆ ಬೇಗ ಹೋಗಿರ್ಬೋದು. ಅವರ ಸೂಕ್ಷ್ಮ ಶರೀರ ಇನ್ನೊಂದು ಜಡವಾದ ಶರೀರದಲ್ಲಿ ಸೇರ್ಪಡೆಯಾಗಿ ಮತ್ತೆ ಈ ಭೂಮಿಗೆ ಬರಲಿ, ಆ ಭಾಗದಲ್ಲಿ ಇನ್ನಷ್ಟು ಅವರ ಸೇವೆ ಸಿಗಲಿ ಅವ್ರ ಮುಖಾಂತರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂತ ರಾಜಕಾರಣ. ಅಜಿತ್ ಪವಾರ್ ಅವರು ಭಾಳಷ್ಟು ರಾಜಕೀಯ ಮುತ್ಸದ್ದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಗಡಿ ಜಿಲ್ಲೆ, ಗಡಿ ಭಾಗದಲ್ಲಿ ಇರೋದ್ರಿಂದ ಅಜಿತ್ ಪವಾರ್ ಅವರ ಭಾಳಷ್ಟು ಅನುಯಾಯಿಗಳು, ಅಭಿಮಾನಿಗಳು ನಮ್ಮಲ್ಲಿ ಕೂಡ ಭಾಳಷ್ಟು ಇದ್ದಾರೆ. ಭಾಳಷ್ಟು ಧೈರ್ಯವಂತರಾಗಿದ್ದರು. ಭಾಳಷ್ಟು ಧೈರ್ಯವಂತದಿಂದ ಭಾಳಷ್ಟು ಡಿಸಿಷನ್ಗಳನ್ನು ಭಾಳಷ್ಟು ತಗೊಳ್ತಾ ಇದ್ರು. ಬಟ್ ಅವರು ಈ ರೀತಿ ಇವತ್ತು ಬೆಳಗ್ಗೆ ದುರ್ಘಟನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಆಗಲಿ ಅವರ ಅಭಿಮಾನಿಗಳಿಗೆ ನಂಬಲಿಕ್ಕೆ ಆಗಲಿಲ್ಲ. ಇಂಥ ಒಂದು ಹಿರಿಯ ನಾಯಕ, ಪ್ರಭಾವಿ ನಾಯಕ, ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಇಂದು ವಿಮಾನ ದುರಂತದಲ್ಲಿ ಅಸುನೀಗಿದ್ದಾರೆ. ಅಜಿತ್ ಪವಾರ್ ಅವರು ಒಬ್ಬ ಕ್ರಿಯಾಶೀಲ ಸಹಕಾರಿ, ವೆಟ್ರನ್ ಕೋಆಪರೇಟರ್. ಅಜಿತ್ ಪವಾರ್ ನೀರಾವರಿ ಕ್ಷೇತ್ರದ ಮೂಲಕ ಬಾರಾಮತಿ ಮಾತ್ರವಲ್ಲ, ಒಟ್ಟು ಮಹಾರಾಷ್ಟ್ರದ ರೈತರ ಬದುಕಿನಲ್ಲಿ ಬದಲಾವಣೆ ತರೋದಕ್ಕೆ ಬಹುದೊಡ್ಡ ಪ್ರಯತ್ನ ಮಾಡಿರ್ತಕ್ಕಂಥ ನಾಯಕ. ಮಹಾರಾಷ್ಟ್ರದ ಅಜಿತ್ ಪವಾರ್ ಅವರು ನಿಧನ ಆಗಿರುವಂಥ ಸುದ್ದಿ ನಿಜವಾಗ್ಲೂ ಒಂದು ದೊಡ್ಡ ಆಘಾತ ಆಗಿದೆ. ಒಂದು ವಿಮಾನದ ಇದರಲ್ಲಿ ಇದಾಗಿರುವಂಥದ್ದು ಭಾಳ ನೋವಿನ ಸಂಗತಿ. ಭಾಳ ಪವರ್ಫುಲ್ಲಾಗಿ ಇವತ್ತು ಮಹಾರಾಷ್ಟ್ರದಲ್ಲಿದ್ದಂಥ ನಾಯಕರು ಆ ರಾಜ್ಯಕ್ಕೆ ಭಾಳಷ್ಟು ನಷ್ಟವನ್ನು ಉಂಟಾಗಿದೆ ಅಂತ ಅನ್ನಿಸ್ತದೆ. ಆ ದುರಂತ ಯಾಕಾಯಿತು, ಏನಾಯಿತು ಗೊತ್ತಿಲ್ಲ. ಒಟ್ಟು ಇಡೀ ನಮ್ಮ ಮಹಾರಾಷ್ಟ್ರದ ಮತ್ತು ಇಡೀ ದೇಶಕ್ಕೆ ಒಂದು ನಷ್ಟವನ್ನು ಉಂಟಾಗಿದೆ. ನಿಜವಾಗಲೂ ಭಾಳ ಬೇಸರ ಆಗುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನ ನಾನು ಬೇಡ್ಕೊಳ್ತೇನೆ. ಮಹಾರಾಷ್ಟ್ರ ಡಿಸಿಎಂ ನಿಧನಕ್ಕೆ ಬಿಜೆಪಿ ನಾಯಕರು ಸಂತಾಪವನ್ನು ಸೂಚಿಸಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವುದು ಆಘಾತಕಾರಿ ಸುದ್ದಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನಿಜಕ್ಕೂ ಇದು ದುಃಖಕರವಾದ ಸಂಗತಿ. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಆ ಭಗವಂತ ನೀಡಲಿ ಅಂತ ವಿಧಾನಸೌಧದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸಂತಾಪ ಸೂಚಿಸಿದ್ದಾರೆ. ಜೊತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಶಾಸಕ ಮಹೇಶ್ ತೆಂಗಿನಕಾಯಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ,
ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಸೇರಿದಂತೆ ಇತರೆ ಬಿಜೆಪಿ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿ, ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂಥದ್ದು ಭಾಳ ಆಘಾತಕಾರಿಯಾದಂಥ ಒಂದು ಸುದ್ದಿ. 8 ಬಾರಿ ಶಾಸಕರಾಗಿ, ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ, ಬೇರೆ ಬೇರೆ ಇಲಾಖೆಗಳನ್ನು ಕೂಡ ನಿರ್ವಹಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ವಿಮಾನ ದುರಂತದಲ್ಲಿ ಇವತ್ತು ಇರುವಂಥದ್ದು ಭಾಳ ನೋವು ತರ್ತಕ್ಕಂಥ ಸಂಗತಿ. ಆ ನೋವನ್ನು ತಡಿತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡಲಿ. ಅವರ ಕುಟುಂಬದ ಸದಸ್ಯರು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದಂಥ ಅಜಿತ್ ಪವಾರ್ ಅವರು ಇವತ್ತು ಬೆಳಗ್ಗೆ ಅವರ ಏರ್ಕ್ರಾಫ್ಟಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ, ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಿಮಾನ ಅಪಘಾತ ಆಗಿ ಅವರು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ. ಸರ್ಕಾರನೂ ಕೂಡ ಈಗಾಗಲೇ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಿಜಕ್ಕೂ ಭಾಳ ನೋವಿನ ಸಂಗತಿ. ಮಹಾರಾಷ್ಟ್ರದ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಮಹಾರಾಷ್ಟ್ರದ ಒಬ್ಬ ಪ್ರಮುಖ ರಾಜಕಾರಣಿ ಅಜಿತ್ ಪವಾರ್ ಅವರ ಇವತ್ತಿನ ಒಂದು ವಿಮಾನ ಅಪಘಾತದಲ್ಲಿ ನಿಧನರಾಗಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ರೀತಿಯ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಜಿತ್ ಪವಾರ್ ಅವರು ಇವತ್ತು ವಿಮಾನದ ಬಾರಾಮತಿ ಕ್ಷೇತ್ರದಲ್ಲಿ ಇಳಿತಕ್ಕಂಥ ಸಂದರ್ಭದಲ್ಲಿ ದುರ್ಘಟನೆ ಒಳಗಾಗಿ ಸಾವಿಗೀಡಾಗಿದ್ದಾರೆ. ಇವತ್ತು ಮಹಾರಾಷ್ಟ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಛಾಪನ್ನು ಮೂಡಿಸುವ ಮುಖಾಂತರ NDA ಸರ್ಕಾರದಲ್ಲಿ ಕಳೆದ ಸಲನೂ ಕೂಡ ಚುನಾವಣೆಯಲ್ಲಿ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಗಳಿಸಲಿಕ್ಕೆ ಅವರು ದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟಿದ್ದರು. ಇವತ್ತು ಭಾಳ ದುಃಖಕರವಾದಂಥ ಸಂಗತಿ ಬಂದಿದೆ. ಮಹಾರಾಷ್ಟ್ರದ ಬಹಳ ದೊಡ್ಡ ಸಾರ್ವಜನಿಕ ವ್ಯಕ್ತಿತ್ವ ಅಜಿತ್ ಪವಾರ್ ಅವರು ತೀರ್ಕೊಂಡಿದ್ದಾರೆ ಪ್ಲೈನ್ ಕ್ರ್ಯಾಶ್ನಲ್ಲಿ ಅಂತೇಳಿ ಹೇಳಿ ಗೊತ್ತಾಗಿದೆ. ಭಾಳ ದುಃಖ ಆಯಿತು. ಯಾಕೆಂದರೆ ಸಾರ್ವಜನಿಕ ಜೀವನದಲ್ಲಿ ಭಾಳ ಹೋರಾಟವನ್ನು ಮಾಡಿ ಒಂದು ವಿಶೇಷವಾದಂಥ ಜನರ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿತ್ವ ಅದು. ಇಂಥ ಒಂದು ದುರಂತದ ಸನ್ನಿವೇಶ ಸೃಷ್ಟಿಯಾಗ್ತದೆ ಅಂತ ಯಾರೂ ಭಾವಿಸಿರಲಿಲ್ಲ. ನಮಗೆಲ್ಲರಿಗೂ ಆಘಾತ ತಂದಿದೆ. ವಿಮಾನದ ದುರಂತದಲ್ಲಿ ಹಲವಾರು ನಾಯಕರು ನಾವು ಕಳ್ಕೊಂಡಿದ್ದೇವೆ ಹಿಂದೆ. ಅದರಲ್ಲಿ ಅಜಿತ್ ಪವಾರ್ ಅವರು ಸೇರಿರುವಂಥದ್ದು ಅತ್ಯಂತ ದುಃಖಕರ ಸಂಗತಿ. ಮಹಾರಾಷ್ಟ್ರದ ರಾಜಕಾರಣಕ್ಕೆ, ಮಹಾರಾಷ್ಟ್ರದ ಅಭಿವೃದ್ಧಿಗೆ, ಮಹಾರಾಷ್ಟ್ರದ NDAಗೆ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಪರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಕೇಳ್ತೇನೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಪತನವಾಗಿದೆ. ಈ ದುರ್ಘಟನೆಯಲ್ಲಿ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪದಲ್ಲಿ ರಾಜ್ಯ ನಾಯಕರ ಸಂತಾಪ ವ್ಯಕ್ತಪಡಿಸಿದ್ದು 1 ನಿಮಿಷ ಮೌನಾಚರಣೆ ಮಾಡಿದ್ದಾರೆ. ಈಗ ಸಂತಾಪ ಸೂಚನೆ. ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಯವರಾದ ಶ್ರೀ ಅಜಿತ್ ಪವಾರ್ ಮತ್ತು ಇತರ 5 ಸಹ ಪ್ರಯಾಣಿಕರು ಈ ದಿನ ಬೆಳಿಗ್ಗೆ ವಿಮಾನ ಅಪಘಾತದಲ್ಲಿ ನಿಧನವಾಗಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಅವರು ಪ್ರಸ್ತುತ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಈ ದಿನ ಅವರ ಕ್ಷೇತ್ರವಾದ ಬಾರಾಮತಿಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ವಿಮಾನದಲ್ಲಿ ತೆರಳುತ್ತಿದ್ದಾಗ ಉಂಟಾದ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಹಿರಿಯ ರಾಜಕಾರಣಿ ಶ್ರೀ ಅಜಿತ್ ಪವಾರ್ ಅವರು ದಿನಾಂಕ 28 ಜನವರಿ 2026 ನಿಧನ ಹೊಂದಿರುತ್ತಾರೆ. ಮೃತರ ಗೌರವಾರ್ಥ 1 ನಿಮಿಷ ಮೌನ ವಹಿಸಿ. ವಿಧಾನಸಭೆ ಕಲಾಪದಲ್ಲಿ ಗವರ್ನರ್ ಭಾಷಣದ ವಂದನಾ ನಿರ್ಣಯ ಮೇಲೆ ಚರ್ಚೆ ನಡೀತಾ ಇದೆ. ಪ್ರತಿಪಕ್ಷ ನಾಯಕ ಅಶೋಕ್ ಗವರ್ನರ್ಗೆ ಅಗೌರವ ತೋರಿದ ವಿಷಯ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟರು. ರಾಜ್ಯಪಾಲರು ರಾಜ್ಯದ ರಾಜ್ಯಪಾಲರಷ್ಟೇ, ನಿಮ್ಮ ರಾಜ್ಯಪಾಲ ನಮ್ಮ ರಾಜ್ಯಪಾಲ ಅಂದ್ರೆ ಹೆಂಗೆ, ಗವರ್ನರ್ಗೆ ನಾವು ಅಪಮಾನ ಮಾಡಿಲ್ಲ ಅಂತಂದ್ರು. ಇದೇ ವೇಳೆ HK ಪಾಟೀಲ್ ಸ್ಪಷ್ಟನೆ ಕೊಟ್ಟರು. ಈ ವೇಳೆ ಬಿಜೆಪಿ ಶಾಸಕರು ಗದ್ದಲ ಮಾಡಿದ್ರು. ಮುಖ್ಯಮಂತ್ರಿಗಳು ಹೊರಗಡೆ ಒಂದು ಹೇಳೋದು ಅಗೌರವ ಮಾಡಿದ್ದಾರೆ, ಸಂವಿಧಾನಕ್ಕೆ ಅಪಚಾರ, ಹಾಗೆ ಹೀಗೆ ಅಂತ ಹೇಳೋದು. ಇಲ್ಲಿ ಬಂದಾಗ ಇಲ್ಲ
ಕರೆಕ್ಟಾಗಿ ಇದೆ, ಲೇ ಮಾಡಿದೆ, ಅದು ಒಪ್ಕೊಂಡಿದ್ದೀರಿ, ನಾವು ಅದ್ರ ಮೇಲೆ ಚರ್ಚೆ ಮಾಡ್ಬೋದು. ಈ ಡಬಲ್ ಸ್ಟ್ಯಾಂಡರ್ಡು, ಗವರ್ನರ್ನ ಕರೆದು ಇಲ್ಲಿ ಅವಮಾನ ಮಾಡ್ತಾ ಇದ್ದೀರಾ, ಏನು ಅರ್ಥ ಇದರಲ್ಲಿ? ನೀವು ಇಷ್ಟೆಲ್ಲ ಮಾತಾಡೋ ಅಂತ ಕಾಂಗ್ರೆಸ್ ಅವ್ರು ನೀವು ಹೆಂಗೆ ನಡ್ಕೊಂಡಿದ್ದೀರಾ? ನಿಮ್ಮ ಗವರ್ನರ್ ಇದ್ದಾಗ, ನಿಮ್ಮ ರಾಜ್ಯಪಾಲರಲ್ಲಿ ಕೂತಿದ್ದಾಗ ನೀವು ಹೆಂಗೆ ನಡ್ಕೊಂಡಿದ್ದೀರಾ? ನೀವು ಬಂದವ್ರು ಭಾಷಣ ಮಾಡಿದ್ರು ಮಾಡಿದ್ರು. ಹೌದು, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ಅಂತ. ಹೌದು ರೀ. ವಿಧಾನ ಪರಿಷತ್ನಲ್ಲಿ ಇವತ್ತು ಕಲಾಪ ಶುರುವಾಗ್ತಾ ಇದ್ದಂತೆ ಅಬಕಾರಿ ಇಲಾಖೆಯ ಹಗರಣ ಪ್ರಸ್ತಾಪ ಮಾಡಿದ ಬಿಜೆಪಿ ಅಬಕಾರಿ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿತು. ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟಿಸಿದರು. ಸಭಾಪತಿ ಮಾತಿಗೂ ಬೆಲೆ ಕೊಡದೆ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದರು. ಈ ವೇಳೆ ಆಡಳಿತ ಸದಸ್ಯರು ಹಾಗೂ ಬಿಜೆಪಿ ಸದಸ್ಯರ ನಡುವೆ ವಾಕ್ಸಮರ ಆಯಿತು. ಈ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಇದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಸೇರಿ ಹಲವಾರು ನಾಯಕರು ತಿರುಗೇಟ್ಕೊಟ್ರು. ಸಭಾಪತಿಗಳೇ, 22ನೇ ತಾರೀಕು ಅವರು ನಾವು ಖಂಡಿಸುತ್ತಿದ್ದೇವೆ ಅಂತ ಆನ್ ರೆಕಾರ್ಡ್ ಅಲ್ಲಿ ಇದೆಯಲ್ಲ, ಅದನ್ನ ಏನ್ ಮಾಡಿ? ಆ ಖಂಡನೆಗೆ ಯಾರು ವಿಷಾದ ವ್ಯಕ್ತಪಡ್ತಾರೆ? ನಾವು ಮಾಡ್ಲಾ? ಆ ರೆಕಾರ್ಡ್ ಏನ್ ಮಾಡ್ತೀರಿ? ನಾವು ವಿಷಾದವನ್ನು ನಾವು ವ್ಯಕ್ತಪಡಲ್ಲ. ಹಾಗೆ ಇಟ್ಕೊಂಡು ಏಕಪಾತ್ರ ಅಭಿನಯ ಮಾಡಕ್ ಬಿಡ್ತೀರಾ? ಇವರು ಅಗೌರವ ತೋರಿಸ್ತಾ ಇದ್ದಾರೆ. ಅವರ ನಾವು ರಾಜ್ಯಪಾಲರ ಬಗ್ಗೆ ಅಗೌರವ ತೋರಿಸ್ತಾ ಇದ್ದಾರೆ. ನೀವು ಒಂದ್ ನಿಮಿಷ ರೀ ಕುತ್ಕೊಳ್ರಿ. ಪಕ್ಷದವರ ಅದಕ್ಕೆ ಉತ್ತರ ಕೊಡ್ರಿ ಸರ್ ಅವರು. ಅಬಕಾರಿ ಸಚಿವರ ರಾಜೀನಾಮೆಗೆ ವಿಪಕ್ಷಗಳ ಒತ್ತಡ ಹಿನ್ನೆಲೆ ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಗೇನೋ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ಸುತ್ತೆ, ತಿಮ್ಮಾಪುರ್ ಅವ್ರಿಗೇನು ಸಂಬಂಧ ಇಲ್ಲ ಅನ್ಸುತ್ತೆ, ಈ ಬಗ್ಗೆ ನೋಡೋಣ, ಸಿಎಂ ಬಳಿ ಚರ್ಚೆ ಮಾಡ್ತೀನಿ ಅಂತ ಹೇಳೋರು. ನನಗೇನೋ ಅದೇ ಬ್ಲೋಪ್ ಮಾಡಿದ್ದಾರೆ, ಅದು ರಾಜಕೀಯದ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೋಡೋಣ, ಡೀಟೇಲ್ ನಾನು ಇನ್ನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿಲ್ಲ, ಮಧ್ಯಾಹ್ನ ಮಾತಾಡ್ಬಿಟ್ಟು. ಸಾಗರ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ವಿಧಾನಸೌಧದಲ್ಲಿ ಸಿಎಂಗೆ ಸಾಗರ ಪ್ರತ್ಯೇಕ ಜಿಲ್ಲಾ ಹೋರಾಟಗಾರರು ಮನವಿ ಸಲ್ಲಿಸಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಉಪಸ್ಥಿತಿಯಲ್ಲಿ ಮನವಿ ಸಲ್ಲಿಕೆ ಮಾಡಲಾಯಿತು. ಈ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಮಾತನಾಡಿ, ಸಾಗರವನ್ನ ಜಿಲ್ಲೆಯನ್ನಾಗಿ ಮಾಡಬೇಕು, ನಮ್ಮ ಜಿಲ್ಲೆಯಲ್ಲಿ 7 ತಾಲೂಕುಗಳಿದ್ದಾವೆ, ಈ ಬಗ್ಗೆ ಸಿಎಂಗೆ ಮನವಿ ಮಾಡಿದ್ದು ಅವರು ಪರಿಶೀಲನೆ ಮಾಡ್ತೀವಿ ಎಂದಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಇದೇ ವೇಳೆ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿದ ಮಹಿಳಾ ಹೋರಾಟಗಾರ್ತಿಯರು ವಿಧಾನಸೌಧದ ಮೆಟ್ಟಿಲಿನ ಮೇಲೆ ಸಿಎಂಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ದಾರೆ. ಸಾಗರವನ್ನ ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಇತ್ತೀಚೆಗೆ ಸಾಗರದಲ್ಲಿ ಹೋರಾಟವನ್ನು ಮಾಡಿ, ಸಾಂಕೇತಿಕವಾಗಿ ಒಂದು ದಿವಸ ಸಾಗರವನ್ನು ಬಂದ್ ಮಾಡಿ, ಇಡೀ ಸಾಗರದ ನಗರದ ಜನತೆ ಸಾಗರವನ್ನು ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಒಮ್ಮತದ ಹೋರಾಟ ಮಾಡಿ, ಇವತ್ತು ಮಾನ್ಯ CM ಅವರಿಗೆ ಮನವಿ ಕೊಡೋಕ್ಕೋಸ್ಕರ ಸಾಗರದ ನಮ್ಮ ಎಲ್ಲ ಪ್ರಮುಖ ನಾಗರಿಕರು ಬಂದಿದ್ದಾರೆ ಮತ್ತು ಮಹಿಳೆಯರೆಲ್ಲ ಬಂದಿದ್ದಾರೆ. ಇವತ್ತು ಶ್ರೀಲಂಕಾ ಸಂಸದ ರಾಜಪಕ್ಷ ನಮಲ್ ಹಾಗೂ ಗೀತಾನಾಥ್ ಕಾಸಿಲಿಂಗಂ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಕುಶಲೋಪರಿ ಜೊತೆ ಶ್ರೀಲಂಕಾ ಮತ್ತು ಕರ್ನಾಟಕದ ಬಂಡವಾಳ ಹೂಡಿಕೆ ವಿಚಾರವಾಗಿ ಚರ್ಚೆ ನಡೆಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜಪಕ್ಷ ನಮಲ್ಗೆ ಸನ್ಮಾನಿಸಿ ಶುಭ ಹಾರೈಸಿದರು. ಹಾಸನದಲ್ಲಿ ನಡೀತಾ ಇರುವ ಎತ್ತಿನಹೊಳೆ ಕಾಮಗಾರಿಯಲ್ಲಿ ಮಹಾಲೋಪವಾಗಿದೆ. ನೀರು ಹರಿಸೋದಕ್ಕೂ ಮುನ್ನವೇ ನೂರಾರು ಕಡೆ ಕಾಲುವೆ ತಡೆಗೋಡೆ ಕುಸಿತಾ ಇದೆ. ಆಲೂರು ತಾಲೂಕಿನ ನೂರಾರು ಕಡೆ ಕಾಲುವೆಯ ತಡೆಗೋಡೆ ಉರುಳಿ ಬಿದ್ದಿದೆ. ಅನುದಾನ ಹೆಚ್ಚಿಸಿಕೊಂಡರೂ ಕೂಡ ಗುಣಮಟ್ಟದ ಕಾಮಗಾರಿ ಮಾಡದೇನೆ ತಡೆಗೋಡೆಗೆ ಕಬ್ಬಿಣವನ್ನೇ ಬಳಸದೆ ಗುತ್ತಿಗೆದಾರ ನಿರ್ಲಕ್ಷ್ಯ ಮಾಡಿದ್ದಾನೆ ಅಂತ ಆರೋಪ ಕೇಳಿಬಂದಿದೆ. ಬಿಲ್ಡರ್ ಮನೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ವಜ್ರ, ನಗದು ಕಳ್ಳತನ ಮಾಡಿರುವಂತಹ ಘಟನೆ ಬೆಂಗಳೂರಿನ ಮಾರತ್ತಹಳ್ಳಿಯಲ್ಲಿ ನಡೆದಿದೆ. ಜನವರಿ 25ನೇ ತಾರೀಕು ಬಿಲ್ಡರ್ ಕುಟುಂಬಸ್ಥರು ಕಾರ್ಯಕ್ರಮದ ನಿಮಿತ್ತ ಹೊರಗಡೆ ಹೋಗಿದ್ದು, ಈ ವೇಳೆ ಮನೆ ಕೆಲಸಕ್ಕಿದ್ದ ನೇಪಾಳ ಮೂಲದ ದಂಪತಿ ದಿನೇಶ್ ಕಮಲ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. 11.5 ಕೆಜಿ ಚಿನ್ನ, ವಜ್ರಾಭರಣ, 5 ಕೆಜಿ ಬೆಳ್ಳಿ ವಸ್ತುಗಳು ಕಳ್ಳತನ ಆಗಿದೆ. ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಜಮೀನು ವಿವಾದ ಹಿನ್ನೆಲೆಯಲ್ಲಿ ಯುವಕನೊಬ್ಬ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ನಡೆದಿದೆ. 30 ವರ್ಷದ ದಿಲೀಪ್ ಕುಮಾರ್ ಎಂಬಾತ ಮಾಟ ಮಂತ್ರದಿಂದ ನಾಶ ಆಗಿತ್ತಿದ್ದೀನಿ ಅಂತ ಡೆತ್ ನೋಟ್ನಲ್ಲಿ 5 ಹೆಸರನ್ನ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಈ ಬಗ್ಗೆ ಮಂಚನಹಳ್ಳಿ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಸಿಂಗರಾಜಿಪುರದಲ್ಲಿ ಕಾಡಾನೆ ದಾಳಿ ಮಾಡಿದ್ದು ರಾಜು ಅನ್ನೋರ ಬಾಳೆತೋಟ ನಾಶವಾಗಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಕಿಡಿಕಾರಿದ್ದಾರೆ.
ಮತ್ತು ಆನೇಕಲ್ ತಾಲೂಕಿನ ಬೇಗಿಹಳ್ಳಿಯಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದೆ. ಒಂಟಿ ಸಲಗ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಮಂಡ್ಯದ ಮದ್ದೂರಿನಲ್ಲಿ ರಸ್ತೆ ಪಕ್ಕವೇ ಚಿರತೆ ಪ್ರತ್ಯಕ್ಷವಾಗಿದೆ. ಸುಣ್ಣದ ದೊಡ್ಡಿ ಗೇಟ್ ಬಳಿಯಲ್ಲಿ ಪೊದೆಯಲ್ಲಿ ಹಾದು ಹೋಗ್ತಾ ಇದ್ದ ಚಿರತೆಯ ದೃಶ್ಯವನ್ನ ಕಾರ್ನಲ್ಲಿ ಹೋಗ್ತಾ ಇದ್ದವರು ಕ್ಯಾಪ್ಚರ್ ಮಾಡಿದ್ದಾರೆ. ಚಿರತೆ ಸೆರೆಗೆ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಇಂದು 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 4 ಮತ್ತು 5ನೇ ಸಾಕ್ಷಿಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಹೀಗಾಗಿ ಇಬ್ಬರು ಸಾಕ್ಷಿಗಳು ಕೋರ್ಟ್ಗೆ ಹಾಜರಾಗಿ ನ್ಯಾಯಾಧೀಶರ ಮುಂದೆ ಸಾಕ್ಷಿ ಹೇಳಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿ ಪವಿತ್ರಗೌಡ, ದರ್ಶನ್ ಸೇರಿದಂತೆ 7 ಮಂದಿ ಹಾಜರಾಗ್ತಾ ಇದ್ದು, ಇನ್ನುಳಿದ 10 ಮಂದಿ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 4 ಕೋಟಿ ಮೌಲ್ಯದ ಡ್ರಗ್ ಸೀಸ್ ಮಾಡಿ 10 ಡ್ರಗ್ ಪೆಡ್ಲರ್ಸ್ ಬಂಧಿಸಿದ್ದಾರೆ. ವಿಮಾನದಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದ ಡ್ರಗ್ಸ್ ಅನ್ನ ಪೆಡ್ಲರ್ಸ್ ನಗರದಲ್ಲಿ ಹಂಚಿಕೆ ಮಾಡ್ತಾ ಇದ್ರು. ಬಂಧಿತರಲ್ಲಿ 2 ಕರ್ನಾಟಕದವರಾಗಿದ್ದು, ಉಳಿದವರೆಲ್ಲ ಕೇರಳ ಮೂಲದವರಾಗಿದ್ದಾರೆ. ಇನ್ನು ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದ ಕಿಂಗ್ ಪಿನ್ ನಾಪತ್ತೆಯಾಗಿದ್ದು, ಪೊಲೀಸರು ಆತನಿಗಾಗಿ ಬಲೆ ಬೀಸಿದ್ದಾರೆ. ಪ್ರವಾಸಕ್ಕೆ ಬಂದಿದ್ದ ವಿದೇಶಿ ಪ್ರಜೆ ತಲೆ ತಿರುಗಿ ಬಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಬಾಗಲಕೋಟೆಯ ಬಾದಾಮಿ ಪಟ್ಟಣದಲ್ಲಿ ನಡೆದಿದೆ. ಫ್ರಾನ್ಸ್ ಪ್ರಜೆ ಇಟ್ಜಾಕ್ ಗೋಲ್ಡ್ಬರ್ಗ್ ಬಾದಾಮಿಯ ಐತಿಹಾಸಿಕ ತಾಣಗಳ ವೀಕ್ಷಣೆಗೆ ಬಂದಿದ್ರು. ಅನಾರೋಗ್ಯದಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಕೂಡಲೇ ಸ್ಥಳೀಯರು ಅವರನ್ನು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಸಿಟಿ ಸ್ಕ್ಯಾನ್, ಎಂಆರ್ಐ ಸ್ಕ್ಯಾನ್ ಮಾಡಲಾಗಿದ್ದು, ಬಲಭಾಗದಲ್ಲಿ ಪ್ಯಾರಾಲಿಸಿಸ್ ಮತ್ತು ಮೆದುಳಿಗೆ ಸ್ಟ್ರೋಕ್ ಆಗಿರುವ ಬಗ್ಗೆ ಮಾಹಿತಿ ಸಿಗಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಬಳ್ಳಾರಿ ನಗರ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿಯನ್ನ ವರ್ಗಾವಣೆ ಮಾಡಲಾಗಿದೆ. ಬಳ್ಳಾರಿ ಉಪ ವಿಭಾಗಕ್ಕೆ ಪ್ರೊಬೇಷನರಿ ಐಪಿಎಸ್ ಅಧಿಕಾರಿ ಯಶ್ ಕುಮಾರ್ ಶರ್ಮಾರನ್ನ ನಿಯೋಜನೆ ಮಾಡಲಾಗಿದೆ. ಉಡುಪಿಯ ಕೋಡಿ ಬೆಂಗ್ರೆ ಬೋಟ್ ದುರಂತದಲ್ಲಿ 3 ಮೃತಪಟ್ಟರು. ಜಿಲ್ಲಾಡಳಿತ ಬುದ್ಧಿ ಕಲಿತಿಲ್ಲ. ಬೋಟ್ ರೈಡ್ ವೇಳೆ ಲೈಫ್ ಜಾಕೆಟ್ ಧರಿಸುವುದು ಕಡ್ಡಾಯ ಅಂತ ಆದೇಶವಿದ್ರೂ ಕೂಡ ಡಿಸಿಎ ಲೈಫ್ ಜಾಕೆಟ್ ಧರಿಸದೆ ಪ್ರಯಾಣ ಮಾಡಿದ್ದಾರೆ. ದುರ್ಘಟನೆ ನಡೆದ ದಿನವೇ ಸೈಂಟ್ ಮೇರೀಸ್ ದ್ವೀಪದಲ್ಲಿ ಧ್ವಜಾರೋಹಣ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅಧಿಕಾರಿಗಳು ಬೋಟ್ ಪ್ರಯಾಣದ ವೇಳೆ ಲೈಫ್ ಜಾಕೆಟ್ ಧರಿಸದೆ ಪ್ರಯಾಣಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಬೀರೂರು ಪಟ್ಟಣದ ಅಂತರಘಟ್ಟಮ್ಮ ಜಾತ್ರೆಯಲ್ಲಿ ಸಾಲು ಅವಘಡ ನಡೆದಿದೆ. ಜಾತ್ರೆಯಲ್ಲಿ ನಿಯಂತ್ರಣ ತಪ್ಪಿದ ಎತ್ತಿನ ಗಾಡಿ ವ್ಯಕ್ತಿಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ವ್ಯಕ್ತಿ ಗಂಭೀರ ಗಾಯವಾಗಿದ್ದು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೊಪ್ಪಳದ ಕನಕಗಿರಿ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಕುಡಿಯೋ ನೀರು ಹಾಳಾಗಿದೆ. ನಲ್ಲಿ ನೀರಲ್ಲಿ ಬರೀ ಹುಳುಗಳು ಬರ್ತಾ ಇವೆ. ಇದರಿಂದ ಕಲ್ಕೇರಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಕಳೆದ 10 ದಿನಗಳಿಂದ ಕುಡಿಯೋ ನೀರಲ್ಲಿ ಹುಳುಗಳು ಬರ್ತಾ ಇದ್ದು ರೋಗ ಹರಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಗದಗದ ಲಕ್ಕುಂಡಿಯಲ್ಲಿ 11ನೇ ದಿನದ ಉತ್ಖನನ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದ್ದು, ಸದ್ಯ 4 ಬಾಕ್ಸ್ಗಳನ್ನು ತೆರವು ಮಾಡಿ ಒಂದೇ ಬಾಕ್ಸ್ ಮಾಡಿ ಉತ್ಖನನ ನಡೆಸ್ತಾ ಇದ್ದಾರೆ. ಈವರೆಗೆ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದಾವೆ. ಇಂದು ಕೂಡ ಅಪರೂಪದ ವಸ್ತುಗಳು ಸಿಗುವ ನಿರೀಕ್ಷೆ ಕೂಡ ಇದೆ. ಕೊಪ್ಪಳದ ಗಾಂಧಿನಗರದ ಕೊರಮ ಜನಾಂಗದ ಕುಟುಂಬಗಳಿಗೆ ಪಡಿತರ ಚೀಟಿ ನೀಡಲು ಡಿಸಿ ಮುಂದಾಗಿದ್ದಾರೆ. ಪಡಿತರ ಚೀಟಿ ನೀಡದ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 8ನಲ್ಲಿ ಸುದ್ದಿ ಪ್ರಸಾರ ಆಗಿತ್ತು. ಸುದ್ದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಗಾಂಧಿನಗರದ ಕೊರಮ ಜನಾಂಗಕ್ಕೆ ರೇಷನ್ ಕಾರ್ಡ್ ನೀಡೋಕೆ ಮುಂದಾಗಿದ್ದಾರೆ. ಇದು ನ್ಯೂಸ್ 18 ಇಂಪ್ಯಾಕ್ಟ್. ಉತ್ತರ ಪ್ರದೇಶ ವಿಧಾನಸಭೆಯ ಕುರ್ಚಿ ಕರ್ನಾಟಕದಲ್ಲಿ ತಯಾರಾಗಿದೆ. ಇದು ರಾಜ್ಯದ ಕೈಗಾರಿಕೆ, ಕಲೆ ಮತ್ತು ಶಿಲ್ಪಕಲೆ ವೈಶಿಷ್ಟ್ಯತೆಗೆ ಹಿಡಿದ ಕನ್ನಡಿಯಾಗಿದೆ. ಮೈಸೂರಿನ ಖ್ಯಾತ ಕರಕುಶಲ ಶಿಲ್ಪಿ ಲಷ್ಕರ್ ಮೊಹಲ್ ನಿವಾಸಿ ಕೈಸರ್ ಅಲಿ ಖಾನ್ ಸ್ಪೀಕರ್ ಕುರ್ಚಿ ಕೆತ್ತನೆ ಮಾಡಿದ್ದಾರೆ.